ಬಿಗ್ ಬಾಸ್ ಕ್ರೀಡಾ ಸೀಸನ್ 12ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ನೀಡಿರುವ ರಜತ್ ಕಿಶನ್ ಅವರು ಸಖತ್ ವೈಲೆಂಟ್ ಆಗಿದ್ದಾರೆ. ಇದೀಗ ಮನೆಯೊಳಗೆ ಬಿಗ್ ಬಾಸ್ ಬದಲು ವಿಲನ್ ಎಂಟ್ರಿ ನೀಡಿದ್ದು ಎಲ್ಲರ ಆಟದ ಶೈಲಿಯೂ ಬದಲಾಗಿದೆ. ಅದರಲ್ಲೂ ಒಂದು ವಾರ ಸೈಲೆಂಟ್ ಆಗಿದ್ದ ರಜತ್ ಅವರು ಈಗ ಸಖತ್ ವೈಲೆಂಟ್ ಆಗಿದ್ದಾರೆ. ಡಿಸೆಂಬರ್ 9ರ ಸಂಚಿಕೆಯಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ರಜತ್ ಆಟ ಆಡುತ್ತಿರುವುದಕ್ಕೆ ಪ್ರೋಮೋಗಳೇ ಸಾಕ್ಷಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಅಶ್ವಿನಿ ಗೌಡ ಮತ್ತು ರಜತ್ ಮಧ್ಯೆ ದೊಡ್ಡ ಜಗಳವಾಗಿದೆ. ಧ್ರುವಂತ್ ಟೀ ಗಾಂಚಲಿ ಎಂದಾಗಲೇ ಸುಮ್ಮನೆ ಇದ್ದ ಅಶ್ವಿನಿ ಗೌಡ ಅವರು ರಘು ಸರ್ ಒಂದು ಮಾತು ಹೇಳಿದ ತಕ್ಷಣ ಹಂಗೆ ಹೇಳಬಾರದು ಹಿಂಗೆ ಹೇಳಬಾರದು ಅಂತ ನಿಂತ್ಕೊಂಡ್ರು. ಅಲ್ಲದೆ ಇವರ ಜೊತೆಗೆ ನಾವು ಫೈಟ್ ಕೂಡ ಆಡೋಕೆ ಆಗಲ್ಲ, ಸೊ ಬೆಟರ್ ಇವರು ಮನೆಗೆ ಹೋಗೋದು ಉತ್ತಮ ಎಂದು ಅಶ್ವಿನಿ ಗೌಡ ಮೇಲೆ ಮಾತಿನ ಬಾಣ ಬಿಟ್ಟಿದ್ದಾರೆ ರಜತ್. ಇದಕ್ಕೆ ಅಶ್ವಿನಿ ಗೌಡ ಕಡೆಯಿಂದಲೂ ಪ್ರತ್ಯುತ್ತರ ಸಿಕ್ಕಿದೆ. ನಿಮ್ಮಷ್ಟು ಥರ್ಡ್ ರೇಟೆಡ್ ಭಾಷೆಯನ್ನು ಇಲ್ಲಿ ಇರೋರು ಯಾರು ಬಳಸಿಲ್ಲ. ನಾವು ಗಂಡಸರ ಜೊತೆಗೆ ಗುದ್ದಾಡ್ತೀವಿ ಅಂತೀರಾ, ನೀವು ಗಂಡಸಲ್ವಾ, ಕೇಳಬೇಕಿತ್ತು ಎಂದು ಅಶ್ವಿನಿ ಆವಾಜ್ ಹಾಕಿದ್ದಾರೆ. ಅದಕ್ಕೆ ನೀವು ಹೊಡೆದಾಡಿದ್ರೆ ಗಂಡಸರ ಜೊತೆಗೆ ಹೊಡೆದಾಡೋದು ಎಂದು ರಜತ್ ಮರು ಉತ್ತರ ನೀಡಿದ್ದಾರೆ. ಬಳಿಕ ಅಶ್ವಿನಿ ಗೌಡ ಅವರನ್ನು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ದಾರೆ. ನಂತರ ಅಶ್ವಿನಿ ಗೌಡ ಹೇ ಕಚಡ ಎಂದು ಅಬ್ಬರಿಸಿದ್ದಾರೆ. ಆಗ ರಜತ್ ಹೇ ಕಚಡ, ನೀನೇನು ನನಗೆ ಕಚಡ ಅಂತ ಹೇಳೋದು, ಕಚಡ ಎಂದು ಕೌಂಟರ್ ಕೊಟ್ಟಿದ್ದಾರೆ. ಇವರಿಬ್ಬರನ್ನು ಸಮಾಧಾನ ಮಾಡಲು ಮನೆ ಮಂದಿಯೆಲ್ಲ ಭಾರಿ ಪ್ರಯತ್ನ ಮಾಡಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಸ್ಯಾಂಡಲ್ವುಡ್ ಕಥೆಗಳು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.